ಈ ದಿನ ದೇವರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾನೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ರಿಂದ 10ನೇ ವಾಕ್ಯ. ಪೂರ್ವದಲ್ಲಿ ನೀವು ಸಹ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನುಂಟು ಮಾಡುತ್ತದೆ. ದೇವರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾನೆ, ನಿರ್ವಹಣೆಯಿಂದಲ್ಲ. ಎಂದರೆ ದೇವರು ಮಾನವ ಕುಲದೊಂದಿಗೆ ತನ್ನ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಗೌರವಿಸುತ್ತಾನೆ ಮತ್ತು ಪ್ರತಿಫಲ ನೀಡುತ್ತಾನೆ. ಇದು ದೇವರನ್ನು ಗೌರವಿಸುವ ಮತ್ತು ಆತನೊಂದಿಗೆ ಬಲವಾದ ಸಂಪರ್ಕವನ್ನು ನಿರ್ಮಿಸುವ ಒಂದು ಮಾರ್ಗವಾಗಿ ಸಾರ್ವಜನಿಕ ಮತ್ತು ಖಾಸಗಿ ಜೀವನದ ಎಲ್ಲ ಅಂಶಗಳಲ್ಲಿ ಸತ್ಯತೆ ಮತ್ತು ಸಮಗ್ರತೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ನಮ್ಮ ವಿಷಯದ ಕುರಿತು ವಿವರಣೆ. ಪ್ರಾಮಾಣಿಕತೆಗಾಗಿ ದೇವರ ಬೇಡಿಕೆ. ಸಾರ್ವಜನಿಕವಾಗಿ ಅಥವಾ ಖಾಸಗಿಯಾಗಿ ತನ್ನ ವಿಶ್ವಾಸಿಗಳು ತಮ್ಮ ವ್ಯವಹಾರಗಳಲ್ಲಿ ಪ್ರಾಮಾಣಿಕರಾಗಿರಬೇಕು ಎಂಬ ದೇವರ ನಿರೀಕ್ಷೆಯನ್ನು ವಾಕ್ಯಗಳು ಎತ್ತು ತೋರಿಸುತ್ತವೆ. ಜೀವನದ ಎಲ್ಲ ಅಂಶಗಳಲ್ಲಿ ಸತ್ಯತೆಯ ಮಹತ್ವವನ್ನು ಹೇಳುತ್ತದೆ. ಬಲವಾದ ಸಂಬಂಧಕ್ಕೆ ಅಡಿಪಾಯವಾಗಿ ಪ್ರಾಮಾಣಿಕತೆ. ದೇವರೊಂದಿಗೆ ಬಲವಾದ ಮತ್ತು ಅರ್ಥಪೂರ್ಣ ಸಂಬಂಧವನ್ನು ಬೆಳೆಸಲು ಪ್ರಾಮಾಣಿಕರಾಗಿರುವುದು ಅತ್ಯಗತ್ಯ ಎಂದು ನೋಡಲಾಗುತ್ತದೆ. ಪ್ರಾಮಾಣಿಕತೆಯ ಉದಾಹರಣೆಯಾಗಿ ಯೇಸು. ದೇವರ ಮಗನಾಗಿ ಯೇಸುವನ್ನು ತನ್ನ ವ್ಯವಹಾರಗಳಲ್ಲಿ ಪ್ರಾಮಾಣಿಕತೆಯ ಪರಿಪೂರ್ಣ ಮಾದರಿಯಾಗಿ ಪ್ರಸ್ತುತಪಡಿಸಲಾಗಿದೆ. ವಿಶ್ವಾಸಿಗಳು ಆತನ ಮಾದರಿಯನ್ನು ಅನುಕರಿಸುವಂತೆ ಒತ್ತಾಯಿಸುತ್ತದೆ. ಸತ್ಯವನ್ನು ಮಾತಾಡುವುದರ ಪ್ರಾಮುಖ್ಯತೆ. ಸತ್ಯವನ್ನು ಮಾತಾಡುವ ಮತ್ತು ವಂಚನೆಯನ್ನು ತಪ್ಪಿಸುವ ಮೌಲ್ಯವನ್ನು ಒತ್ತಿ ಹೇಳುತ್ತದೆ. ಯಾಕೆಂದರೆ ಇದು ದೇವರೊಂದಿಗೆ ನಿಜವಾದ ಮತ್ತು ಪ್ರಾಮಾಣಿಕ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ. ಪ್ರಾಮಾಣಿಕತೆಗೆ ದೇವರ ಆಶೀರ್ವಾದ ಮತ್ತು ಪ್ರತಿಫಲ. ಪ್ರಾಮಾಣಿಕರಾಗಿರುವವರನ್ನು ದೇವರು ಆಶೀರ್ವದಿಸುತ್ತಾನೆ ಮತ್ತು ಪ್ರತಿಫಲ ನೀಡುತ್ತಾನೆ ಎಂದು ವಾಕ್ಯಗಳು ಸೂಚಿಸುತ್ತವೆ. ಆತನ ಸಮಗ್ರತೆಯ ಪರಿಣಾಮವಾಗಿ ಅವರಿಗೆ ಸುರಕ್ಷತೆ, ಬುದ್ಧಿವಂತಿಕೆ ಮತ್ತು ಶಾಂತಿಯನ್ನು ನೀಡುತ್ತಾನೆ. ಸತ್ಯವು ನೋವನ್ನುಂಟು ಮಾಡುತ್ತದೆ. ನಿಮಗೆ ಕೆಟ್ಟ ಸುದ್ದಿ ನೀಡಲಾದ ಸಮಯದ ಬಗ್ಗೆ ಯೋಚಿಸಿ. ನಿಮಗೆ ಸುಳ್ಳು ಹೇಳಿದ್ದರೆ ನೀವು ಆದ್ಯತೆ ನೀಡುತ್ತೀರಾ? ಆದ್ದರಿಂದ ನೀವು ಗುಲಾಬಿ ಬಣ್ಣದ ಕನ್ನಡಕಗಳ ಮೂಲಕ ಜೀವನವನ್ನು ಮುಂದುವರಿಸಬಹುದೇ? ನಿಮ್ಮ ಹಲ್ಲುಗಳಲ್ಲಿ ಕುಳಿ ಇದೆ ಎಂಬ ಮಾಹಿತಿಯನ್ನು ದಂತವೈದ್ಯರು ತಡೆಹಿಡಿಯುತ್ತಾರೆ, ಅಥವಾ ವೈದ್ಯರು ನಿಮ್ಮ ಆರೋಗ್ಯದ ಸ್ಥಿತಿಯ ಬಗ್ಗೆ ಸತ್ಯವನ್ನು ತಡೆಹಿಡಿಯುತ್ತಾರೆ ಎಂದು ಕಲ್ಪಿಸಿಕೊಳ್ಳಿ. ಸತ್ಯವು ನಿಮ್ಮ ಜೀವನವನ್ನು ಬದಲಾಯಿಸಬಹುದು, ಅದು ಅದನ್ನು ರಕ್ಷಿಸುತ್ತದೆ. ನನ್ನ ಜೀವನದಲ್ಲಿ ಪ್ರಾಮಾಣಿಕವಾಗಿ ಸತ್ಯವನ್ನು ಹಂಚಿಕೊಳ್ಳುವುದು ಪ್ರಸ್ತುತ ನೋವಿನಿಂದ ಕೂಡಿದೆ, ಆದರೆ ಅದು ದೇವರು ಮತ್ತು ಇತರರೊಂದಿಗೆ ಆಳವಾದ ಸಂಬಂಧಗಳಿಗೆ ಬಾಗಿಲು ತೆರೆಯಿತು. ದೇವರೊಂದಿಗೆ ನನ್ನ ಪಾಪದ ಬಗ್ಗೆ ತೆರೆದುಕೊಳ್ಳುವುದು, ನನ್ನ ಸಂಗಾತಿಯೊಂದಿಗೆ ನನ್ನ ನಂಬಿಕೆಗಳನ್ನು ಹಂಚಿಕೊಳ್ಳುವುದು ಅಥವಾ ನನ್ನ ನೋವುಗಳನ್ನು ಸ್ನೇಹಿತರೊಂದಿಗೆ ಚರ್ಚಿಸುವುದು, ಇವೆಲ್ಲಕ್ಕೂ ನಿಜವಾದ ಪ್ರಾಮಾಣಿಕತೆಯ ಅಗತ್ಯವಿರುತ್ತದೆ. ದೇವರು ತನ್ನ ವಾಕ್ಯದಾದ್ಯಂತ ಪ್ರಾಮಾಣಿಕತೆಯ ಬಗ್ಗೆ ಬಹಳಷ್ಟು ಹೇಳುತ್ತಾನೆ. ಸತ್ಯವೇದದ ವಾಕ್ಯಗಳು ವಿಶ್ವಾಸಾರ್ಹತೆ, ಸಮಗ್ರತೆ ಮತ್ತು ಪರಿಶುದ್ಧತೆಯ ವಿಷಯವನ್ನು ಸೂಚಿಸುತ್ತವೆ. ಪ್ರಾಮಾಣಿಕತೆ ಇಲ್ಲದೆ ಈ ಗುಣಲಕ್ಷಣಗಳು ಅಸಾಧ್ಯ. ಪ್ರಾಮಾಣಿಕತೆ ಇಲ್ಲದೆ ಯಾರಾದರೂ ಹೇಗೆ ವಿಶ್ವಾಸಾರ್ಹರಾಗಿರಬಹುದು? ನೀವು ಅಪ್ರಾಮಾಣಿಕ ಜೀವನವನ್ನು ನಡೆಸಿದಾಗ ನೀವು ಹೇಗೆ ಶುದ್ಧರಾಗಬಹುದು? ದೇವರೊಂದಿಗೆ ಆಳವಾದ ಸಂಬಂಧವನ್ನು ಬೆಳೆಸಿಕೊಳ್ಳಲು ಪ್ರಾಮಾಣಿಕತೆ ಅವಿಭಾಜ್ಯವಾಗಿದೆ. ಜ್ಞಾನೋಕ್ತಿ 12:22. ಸುಳ್ಳು ತೊಟ್ಟಿ ಯೆಹೋವನಿಗೆ ಹೇಸು, ಸತ್ಯವಂತರು ಆತನಿಗೆ ಲೇಸು. 2 ತಿಮೋಥೆ 2:15. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರೋ. ದೇವರು ನಾವು ಆತನೊಂದಿಗೆ ಪ್ರಾಮಾಣಿಕರಾಗಿರಬೇಕು ಎಂದು ಬಯಸುತ್ತಾನೆ. ನಾವು ನಮ್ಮ ತಗ್ಗಿಸುವಿಕೆ ಮತ್ತು ಪ್ರಾಮಾಣಿಕತೆಯಿಂದ ದೇವರನ್ನು ಎದುರುಗೊಂಡಾಗ ನಾವು ಆತನಿಗೆ ಹತ್ತಿರವಾಗುತ್ತೇವೆ. ಕೆಲವೊಮ್ಮೆ ಅದು ವಿರುದ್ಧವಾದದ್ದು ನಿಜ ಎಂದು ಅನಿಸಬಹುದು. ನಾವು ನಿಜವಾಗಿ ಇರುವಂತೆಯೇ ನಮ್ಮನ್ನು ಪ್ರಸ್ತುತಪಡಿಸಿದರೆ ನಮ್ಮ ನಿಜವಾದ ಆಲೋಚನೆಗಳಿಗೆ ಆತನ ಪ್ರತಿಕ್ರಿಯೆಗೆ ನಾವು ಭಯಪಡಬಹುದು. ದೇವರು ನಮ್ಮ ಪ್ರಸ್ತುತ ಸ್ಥಿತಿಯನ್ನು ನಮಗಿಂತ ಹೆಚ್ಚಾಗಿ ತಿಳಿದಿದ್ದರೂ ನಾನು ನಿಜವಾಗಿ ಯಾರೆಂದು ಆತನಿಗೆ ತಿಳಿದಿಲ್ಲ ಎಂಬಂತೆ ನನ್ನ ಅಪ್ರಬುದ್ಧತೆಯಿಂದ ಮರೆಮಾಚಲ್ಪಟ್ಟ ದೇವರನ್ನು ನಾನು ಹೆಚ್ಚಾಗಿ ಸಂಪರ್ಕಿಸಿದ್ದೇನೆ. ನಾವು ದೇವರೊಂದಿಗೆ ಸತ್ಯವಂತರಾಗಿರಬೇಕು, ಯಾಕೆಂದರೆ ಆತ ನಮ್ಮನ್ನು ಆಳವಾದ ಸಂಬಂಧದ ಮಟ್ಟದಲ್ಲಿ ತಿಳಿದಿದ್ದಾನೆ ಮತ್ತು ನಮಗೆ ಉತ್ತಮವಾದದ್ದನ್ನು ಬಯಸುತ್ತಾನೆ. ದೇವರು ನಮ್ಮ ಆಳವಾದ ಹಂಬಲಗಳಿಗೆ ಉತ್ತರಿಸಬಲ್ಲನೆಂದು ತಿಳಿದುಕೊಂಡು ನಾವು ಯಾಕೆ ಬದುಕಬೇಕು ಎಂಬುದಕ್ಕೆ ಮತ್ತಾಯ 7:7 ನೋಡಿ. ನಾವು ದೇವರೊಂದಿಗೆ ಪ್ರಾಮಾಣಿಕರಾಗಿರುವಾಗ ಇದು ನಮ್ಮೊಂದಿಗೆ ಪ್ರಾಮಾಣಿಕರಾಗಿರುವ ನಮ್ಮ ಸಾಮರ್ಥ್ಯವನ್ನು ಪ್ರೇರೇಪಿಸುತ್ತದೆ ಮತ್ತು ಪ್ರಭಾವಿಸುತ್ತದೆ. ದೇವರು ನಮ್ಮ ಆಳವಾದ ಹಂಬಲಗಳಿಗೆ ಉತ್ತರಿಸಬಲ್ಲನೆಂದು ತಿಳಿದುಕೊಂಡು ನಾವು ಬದುಕಬೇಕು. ಮತ್ತಾಯ 7:7. ನೀವೇ ಆಗಿರುವ ಉಡುಗೊರೆ ಎಂದರೆ ನಮ್ಮ ನಿಜವಾದ ಆತ್ಮಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವ ನಾವು ಮೊದಲು ದೇವರಿಂದ ತಿಳಿದಿದ್ದೇವೆ ಎಂದು ಒಪ್ಪಿಕೊಳ್ಳಬೇಕು. ನಿಜವಾದ ಸ್ವಯಂ ಜ್ಞಾನವು ದೇವರನ್ನು ನೋಡುವ ಮೂಲಕ ಮತ್ತು ದೇವರು ನಮ್ಮನ್ನು ಹೇಗೆ ನೋಡುತ್ತಿದ್ದಾನೆ ಎಂಬುದನ್ನು ಗಮನಿಸುವ ಮೂಲಕ ಪ್ರಾರಂಭವಾಗುತ್ತದೆ. ದೇವರು ನಮ್ಮನ್ನು ಹೇಗೆ ನೋಡುತ್ತಿದ್ದಾನೆ?
ದೇವರು ನಿಮ್ಮನ್ನು ಆಳವಾಗಿ ಪ್ರೀತಿಸುತ್ತಾನೆ. ದೇವರು ನಮ್ಮ ಮೇಲಿನ ಪ್ರೀತಿಯನ್ನು ತೋರಿಸಲು ಎಷ್ಟು ದೂರ ಹೋದನೆಂದು ನೋಡಲು ಯೋಹಾನ 3:16 ಮತ್ತೆ ಓದಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೇಲೆ ನಮ್ಮ ಗುರುತು ಅಂತಿಮವಾಗಿ ಸೃಷ್ಟಿಕರ್ತ ದೇವರಲ್ಲಿದೆ ಎಂದು ನಾವು ಒಪ್ಪಿಕೊಂಡಾಗ ನಾವು ನಮ್ಮ ಮತ್ತು ದೇವರ ನಡುವೆ ಇಟ್ಟಿರಬಹುದಾದ ತಡೆಗೋಡೆಯನ್ನು ನಾವು ನಿರಾಕರಿಸಬಹುದು. ನಮ್ಮ ಪಾಪದ ಭಾರದ ಅಡಿಯಲ್ಲಿ ನಾವು ನಾಚಿಕೆ ಪಡುವಾಗ ನಾವು ದೇವರನ್ನು ಹೇಗೆ ಸಂಪರ್ಕಿಸುತ್ತೇವೆ ಎಂಬುದನ್ನು ಇದು ಬದಲಾಯಿಸುತ್ತದೆ. ನನ್ನ ಪಾಪ ಮತ್ತು ಅವಮಾನದ ದುರ್ಬಲತೆಯಲ್ಲಿ ನಾನು ದೇವರನ್ನು ಭೇಟಿಯಾಗಲು ಧೈರ್ಯ ಮಾಡಿದಾಗಲೆಲ್ಲ ನನ್ನ ಬಗ್ಗೆ ಈ ಜ್ಞಾನವು ಬಲಗೊಳ್ಳುತ್ತದೆ. ನಾನು ಸ್ವಯಂ ಸುಧಾರಣಾ ಕ್ರಮಕ್ಕೆ ಹಿಂತಿರುಗಿದಾಗ ಮತ್ತು ದೇವರನ್ನು ನನ್ನ ಅತ್ಯುತ್ತಮ ಸ್ವಭಾವಕ್ಕೆ ತರಲು ಪ್ರಯತ್ನಿಸಿದಾಗ ನಡೆಯುತ್ತದೆ. ನಿಮ್ಮ ಪಾಪದ ವಿವರಗಳನ್ನು ದೇವರಿಗೆ ಹೇಳಲು ಹಿಂಜರಿಯಬೇಡಿ. ಈ ತಪ್ಪೊಪ್ಪಿಗೆಗಳು ಪ್ರಾಮಾಣಿಕತೆಯು ದೇವರು ನಿಮ್ಮನ್ನು ಕ್ಷಮಿಸಲು ಮತ್ತು ನಿಮಗೆ ಬಿಡುಗಡೆಯನ್ನು ನೀಡಲು ಅನುವು ಮಾಡಿಕೊಡುತ್ತದೆ. ದೇವರಿಗೆ ಮಾತ್ರ ರೂಪಾಂತರಗೊಳಿಸುವ ಶಕ್ತಿ ಇದೆ. ಹಾಗಾದರೆ ನಾವು ಈಗ ಯಾರಾಗಿದ್ದೇವೆಯೋ ಅದೇ ರೀತಿ ಶುದ್ಧ ದುರ್ಬಲತೆಯಲ್ಲಿ ದೇವರಿಗೆ ಯಾಕೆ ಅಂಟಿಕೊಳ್ಳಬಾರದು? ಹೆಚ್ಚುವರಿಯಾಗಿ ಇತರರೊಂದಿಗೆ ದಯೆಯಿಂದ ಪ್ರಾಮಾಣಿಕವಾಗಿರಲು ನಮಗೆ ದೇವರು ಶಕ್ತಿಯನ್ನು ನೀಡಿದ್ದಾನೆ. ಎಫೆಸ 4:25. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಾಂಗಗಳಾಗಿದ್ದೇವೆ. ಕೊಲೊಸ್ಸೆ 3:9. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಸುಳ್ಳು ಹೇಳಬೇಡಿ. ಈ ವಾಕ್ಯವು ಪ್ರಾಥಮಿಕವೆಂದು ತೋರುತ್ತದೆ, ಆದರೆ ಪ್ರಾಯೋಗಿಕವಾಗಿ ನಮ್ಮಲ್ಲಿ ಕೆಲವರಿಗೆ ಇದು ಅತ್ಯಂತ ಸವಾಲಿನ ಕೆಲಸವಾಗಬಹುದು. ದೇವರು ನಮ್ಮನ್ನು ಇತರರೊಂದಿಗೆ ಪ್ರಾಮಾಣಿಕವಾಗಿ ಸತ್ಯವನ್ನು ಮಾತಾಡಲು ಕರೆಯುತ್ತಾನೆ. ಎಲ್ಲ ವದಂತಿ ಮತ್ತು ಅಪಪ್ರಚಾರಗಳಿಗೆ ಇದು ಉಪಜ್ಞಾನ. ನಿಮ್ಮ ಸಂಗಾತಿ, ಸಭೆ, ಕುಟುಂಬ, ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಸತ್ಯದ ದೃಷ್ಟಿಕೋನಗಳನ್ನು ವ್ಯಕ್ತಪಡಿಸುವುದು ಸ್ವಲ್ಪ ಸಮಯದವರೆಗೆ ನೋವನ್ನು ತರುತ್ತದೆ, ಆದರೆ ಕೊನೆಯಲ್ಲಿ ಆ ಸಂಬಂಧವು ನೀವು ಅದನ್ನು ಇತರರೊಂದಿಗೆ ವ್ಯಕ್ತಪಡಿಸಿದರೆ ಅಥವಾ ಅದನ್ನು ನಿಮ್ಮೊಳಗಿಟ್ಟುಕೊಂಡರೆ ಹೆಚ್ಚು ಅಭಿವೃದ್ಧಿ ಹೊಂದುತ್ತದೆ. ನಮ್ಮೊಂದಿಗೆ ಮತ್ತು ಇತರರೊಂದಿಗೆ ದಯೆಯಿಂದ ಸತ್ಯವಂತರಾಗಿರಲು ನಾವು ಬುದ್ಧಿವಂತಿಕೆಯನ್ನು ಹುಡುಕಬೇಕು. ದಯೆ ಮತ್ತು ಸತ್ಯತೆಯ ದೈವಿಕ ಮಿಶ್ರಣವು ಇತರರೊಂದಿಗಿನ ನಮ್ಮ ಸಂಬಂಧವನ್ನು ಗಾಢವಾಗಿಸಲು ಪ್ರಾರಂಭಿಸುತ್ತದೆ ಮತ್ತು ದೇವರ ಪಾತ್ರವನ್ನು ಪ್ರತಿಬಿಂಬಿಸುವ ಸಮುದಾಯವನ್ನು ಸೃಷ್ಟಿಸುತ್ತದೆ. ಈ ರೀತಿಯ ಪ್ರಾಮಾಣಿಕತೆಯು ಇತರರೊಂದಿಗೆ ಅಧಿಕೃತ ಮತ್ತು ಪಾರದರ್ಶಕವಾಗಿರಲು ನಮ್ಮ ದೇಹಕ್ಕೆ ಸಹಾಯ ಮಾಡುತ್ತದೆ. ಇಂದಿನ ಜಗತ್ತಿನಲ್ಲಿ ಪರಿಪೂರ್ಣತೆಯನ್ನು ಪ್ರಸ್ತುತಪಡಿಸುವ ಜೀವನವನ್ನು ನಡೆಸುವುದು ತುಂಬಾ ಸುಲಭ, ಆದರೆ ನಮ್ಮ ಹಿಂದಿನ ಜೀವನವು ವಿಭಿನ್ನ ವಾಸ್ತವವನ್ನು ಬಹಿರಂಗಪಡಿಸುತ್ತದೆ. ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ಇತರರಿಗೆ ಬಹಿರಂಗಪಡಿಸುವ ಮೂಲಕ ನಾವು ನಿಜವಲ್ಲದ ಸ್ವಯಂ ಅನ್ನು ತ್ಯಜಿಸುವ ಮೂಲಕ ದೇವರಿಗೆ ಮಹಿಮೆಯನ್ನು ನೀಡುತ್ತೇವೆ. ಈ ಕರೆಯು ಸಭೆ ಪರಸ್ಪರ ಒಪ್ಪಿಕೊಳ್ಳುವ ನಮ್ಮ ಸಾಮರ್ಥ್ಯಕ್ಕೂ ಸಹಾಯ ಮಾಡುತ್ತದೆ. ಯಾಕೋಬ 5:16. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಆಮೆನ್. ನೀವು ನಿಮ್ಮ ಪಾಪದ ಬಗ್ಗೆ ಪ್ರಾಮಾಣಿಕರಾಗಿ ಮತ್ತು ನಿಮ್ಮ ವಿನಂತಿಗಳೊಂದಿಗೆ ಪಾರದರ್ಶಕರಾಗಿದ್ದರೆ ಕ್ರಿಸ್ತನಲ್ಲಿರುವ ನಿಮ್ಮ ಸಹೋದರ ಸಹೋದರಿಯರು ನಿಮಗಾಗಿ ಹೇಗೆ ಪ್ರಾರ್ಥಿಸಬೇಕೆಂದು ಹೇಗೆ ತಿಳಿಯುತ್ತಾರೆ. ಹೊಣೆಗಾರಿಕೆ ಮತ್ತು ದೃಢೀಕರಣಕ್ಕಾಗಿ ನಾವು ಸಭೆಯೊಳಗೆ ಪ್ರಾಮಾಣಿಕರಾಗಿರಬೇಕು. ಶಿಷ್ಯತ್ವದ ಈ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡಲು ವಿಶ್ವಾಸಾರ್ಹ ಸ್ನೇಹಿತರ ಗುಂಪನ್ನು ಅಥವಾ ಸಭೆಯೊಳಗೆ ಆಪ್ತ ಸ್ನೇಹಿತರನ್ನು ಆರಿಸಿ. ನಾವು ಪ್ರಾಮಾಣಿಕ ಮತ್ತು ವಿಶ್ವಾಸಾರ್ಹ ದೇವರಲ್ಲಿ ಗುರುತನ್ನು ಹೊಂದಿರುವುದರಿಂದ ನಾವು ದೇವರ ಪಾತ್ರದಲ್ಲಿ ನೆಲೆಗೊಂಡಾಗ ಮಾತ್ರ ಈ ಕಾರ್ಯ ಸಾಧ್ಯ. ನಾವು ವಾಸಿಸುವ ಲೋಕವು ಪಾಪದಿಂದ ಮಣ್ಣಾಗಿದೆ. ನಾವು ಅಪ್ರಾಮಾಣಿಕ ಮತ್ತು ಮೋಸಗಾರ ಜನರು, ಆದರೆ ಯೇಸುವಿನಲ್ಲಿ ಭರವಸೆ ಇದೆ. ಆತನು ಮನುಷ್ಯ ಕುಮಾರನು. ಆಮೆನ್. ಅವರು ಯಾವುದೇ ರೀತಿಯಲ್ಲಿ ವಂಚನೆ ಇಲ್ಲದೆ ನಂಬಿಗಸ್ತರಾಗಿದ್ದರು. ನಾವು ಕ್ರಿಸ್ತನಲ್ಲಿ ಶುದ್ಧ ಮತ್ತು ಪರಿಶುದ್ಧರಾಗಿರುವುದರಿಂದ ನಾವು ದೇವರ ಸಿಂಹಾಸನವನ್ನು ಸಮೀಪಿಸಬಹುದು. ಪ್ರಾಮಾಣಿಕತೆಯ ಮೂಲಕ ನಿಮ್ಮನ್ನು ಹೊರಗೆ ಹಾಕುವುದು ನೋವುಂಟು ಮಾಡಬಹುದು, ಆದರೆ ಶಾಶ್ವತವಾದ ಫಲವು ದೇವರೊಂದಿಗೆ ನಿಕಟ ಗುರುತು. ನೀವು ಯಾರೆಂಬುದರ ಬಗ್ಗೆ ಸಹಾಯಕವಾದ ತಿಳುವಳಿಕೆ ಮತ್ತು ಇತರರೊಂದಿಗೆ ಹೆಚ್ಚಿನ ಸಮುದಾಯದ ಪ್ರಜ್ಞೆಯಾಗಿರುತ್ತದೆ. ಆದ್ದರಿಂದ ಒಟ್ಟಾರೆಯಾಗಿ ಪ್ರಾಮಾಣಿಕವಾಗಿ ದೇವರು ನಿಮ್ಮನ್ನು ಬಯಸುತ್ತಾನೆ. ಆತನೊಂದಿಗೆ ಪ್ರಾಮಾಣಿಕರಾಗಿರಿ ಮತ್ತು ಆತ ನಿಮ್ಮನ್ನು ಹೇಗೆ ಮುಕ್ತಗೊಳಿಸಬಹುದು ಎಂಬುದನ್ನು ನೋಡಿ. ಸತ್ಯವನ್ನು ಪ್ರೀತಿಯಿಂದ ಹೇಳುವುದು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15-16ನೇ ವಾಕ್ಯ. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಗಿಂತ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.